ವಿರಾಟ್ ಕೊಹ್ಲಿ ಸಿಕ್ಸರ್ನಿಂದ ಕ್ಯಾಮ್ರಾಮನ್ಗೆ ಆಯ್ತು ಗಾಯ, ಬಿಕ್ಕಿ ಬಿಕ್ಕಿ ಅತ್ತರು. RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹೊಡೆದ ಸಿಕ್ಸ್ನಿಂದ ಕ್ಯಾಮ್ರಾಮನ್ ಶೋಲ್ಡರ್ಗೆ ಆಯ್ತು ಗಾಯ. ಅಲ್ಲೇ ಕುಸಿದು ಬಿದ್ದ ಕ್ಯಾಮ್ರಾಮನ್. ಆ ಒಂದು ಸಿಕ್ಸರ್ ಹೆಂಗಿತ್ತು ಗೊತ್ತಾ, ಕ್ಯಾಮ್ರಾಮನ್ಗೆ ಏನಾಯಿತು ಗೊತ್ತಾ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ವಿರಾಟ್ ಕೊಹ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂದ್ಯದಲ್ಲಿ ಒಂದು ಬೆಂಕಿಯಾದಂಥ ಶಾಟ್ನ ಹೊಡಿತಾರೆ. ಬಾಲ್ ಹೋಗಿ ಸೀದಾ ಕ್ಯಾಮ್ರಾಮನ್ ಶೋಲ್ಡರ್ಗೆ ಬೀಳುತ್ತೆ. ಕ್ಯಾಮ್ರಾಮನ್ ಅಲ್ಲೇ ಬಿದ್ದೋಗ್ತಾರೆ. RCB ಮ್ಯಾನೇಜ್ಮೆಂಟಿಂದ ಫಿಸಿಯೋ ಬಂದು ಅಲ್ಲೇ ನೋಡ್ತಾರೆ. ಗುರು, RCB ತಂಡ ಮಾಡಿದ ತಪ್ಪ ಅಂತ ಕೇಳಿದ್ರೆ ತಪ್ಪೇನಿಲ್ಲ. ವಿರಾಟ್ ಕೊಹ್ಲಿ ಹೊಡೆದ್ರು, ಬಾಲ್ ಹೋಗಿ ಅಲ್ಲೇ ಬಿತ್ತು, ಏನು ಮಾಡೋದಕ್ಕಾಗೋದಿಲ್ಲ. ಕ್ಯಾಮ್ರಾಮನ್ಗೆ ಈ ಥರ ಗಾಯಗಳು ಬೀಳ್ತಾನೆ ಇರ್ತಾರೆ. ಆದರೆ RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಟಕ್ ಅಂತಾನೆ ಉತ್ತರ ಸಿಕ್ಕಿದೆ. ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಕ್ಯಾಮ್ರಾಮನ್ನು ಚೇತರಿಕೆ ಹೊಂದಿದ್ದಾರೆ. ಗುರು, ಸೀದಾ ಹೋಗಿ ಶೋಲ್ಡರ್ಗೆ ಬಿತ್ತು ಬಾಲು. ಕ್ಯಾಮ್ರಾಮನ್ಗೆ ಏಟಾಯಿತು, ಮುಖಕ್ಕೆ ಬೀಳಬೇಕಾಗಿತ್ತು, ಅವರು ಜರ್ಕೊಂಡ್ಬಿಟ್ರು, ಶೋಲ್ಡರ್ಗೆ ಬಿತ್ತು. ಕ್ಯಾಮ್ರಾಮನ್ಗೆ ಆಯಿತು ಗಂಭೀರ ಗಾಯ ವಿರಾಟ್ ಕೊಹ್ಲಿಯಿಂದ. ವಿರಾಟ್ ಕೊಹ್ಲಿ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಬಾಲ್ ಸೀದಾ ಹೋಗಿ ಬಿದ್ದರೆ ಅವರು ಅಲ್ಲಿಗೆ ಹೊಡಿಬೇಕು ಅಂತ ಹೊಡೆದಿಲ್ಲ. ಗುರು, ಜಸ್ಟ್ ಹೊಡೆದ್ರು, ರನ್ಸ್ ಸಿಕ್ತು ಅಷ್ಟೇ. IPL 2025ನ ಬೆಂಕಿ ಮ್ಯಾಚ್ ಮುಕ್ತಾಯವಾಗಿದೆ. RCB ತಂಡ ಬೆಂಕಿಯಾಗಿ ಪಂದ್ಯವನ್ನು ಗೆದ್ದಿದೆ.